ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಗಂಗಾವತಿ ಕಲ್ಮಠ ಮಹಿಳಾ ಕಾಲೇಜಿನಲ್ಲಿ ದೇಸಿ ಮೇಳ. ನಗರದ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಕಲ್ಮಠ ಶ್ರೀ ಚನ್ನಬಸವ ಸ್ವಾಮಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಇಂದು ದೇಸಿ ಮೇಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ನೆರವೇರಿತು. ಮಹಾವಿದ್ಯಾಲಯದ ವಿಶ್ವಚೇತನ ವಿದ್ಯಾರ್ಥಿನಿ ಒಕ್ಕೂಟವು ಗುರುವಂದನಾ ಕಾರ್ಯಕ್ರಮದ ಅಂಗವಾಗಿ ದೇಸಿ ಮೇಳವನ್ನು ಆಯೋಜಿಸಿತ್ತು. ಸದರಿ ಮೇಳವು ಅಲಂಕೃತ ಚಕ್ಕಡಿಯಲ್ಲಿ ಇಳಕಲ್ ಸೀರೆಯನ್ನು ಧರಿಸಿದ ಉಪನ್ಯಾಸಕಿಯರು ಮತ್ತು ವಿದ್ಯಾರ್ಥಿನಿಯರ ಜಾನಪದೀಯ ಮೆರವಣಿಗೆಯೊಂದಿಗೆ ಪ್ರಾರಂಭವಾಯಿತು. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು, ಕೃಷಿ ಕಾರ್ಯದ ಬೆನ್ನೆಲುಬು ಎತ್ತು ಮತ್ತು ಚಕ್ಕಡಿ. ಕಳೆದು ಹೋಗುತ್ತಿರುವ ಈ ಜಾನಪದೀಯ ಪರಂಪರೆಯನ್ನು ಆಧುನಿಕ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಮಹಾವಿದ್ಯಾಲಯದಲ್ಲಿ ಚಕ್ಕಡಿಯೊಂದಿಗೆ ಸವಾರಿ ಎಂಬ ಕಲ್ಪನೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಚಕ್ಕಡಿಯಲ್ಲಿ ಕುಳಿತು ಸಂಚರಿಸುವ ಆ ಮೂಲಕ ವಿಶೇಷ ಅನುಭವ ದಕ್ಕಿಸಿಕೊಡುವ ಅವಕಾಶ ಕಲ್ಪಿಸಲಾಗಿತ್ತು. ತದನಂತರ ವೇದಿಕೆ ಕಾರ್ಯಕ್ರಮ ಜರುಗಿ ವಿದ್ಯಾರ್ಥಿನಿಯರು ಗುರುವಂದನೆ ಸಲ್ಲಿಸಿದರು. ಅದಕ್ಕೆ ಪ್ರತಿಯಾಗಿ ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿನಿಯರಿಗೆ ಸುಂದರ ಭವಿಷ್ಯಕ್ಕಾಗಿ ಶುಭ ಹಾರೈಸಿದರು. ಕೊನೆಯಲ್ಲಿ ಗ್ರಾಮೀಣ ಸೊಗಡಿನ ಭಕ್ಷ್ಯ ಭೋಜ್ಯಗಳನ್ನೊಳಗೊಂಡ ದೇಸಿ ಔತಣಕೂಟ ಜರುಗಿತು. ವಿದ್ಯಾರ್ಥಿನಿಯರು ತಾವೇ ಮನೆಯಿಂದ ತಯಾರಿಸಿ ತಂದ ವಿವರ ರೀತಿಯ ಜಾನಪದೀಯ ಹಳ್ಳಿ ಸೊಗಡಿನ ರೊಟ್ಟಿ, ಪಲ್ಯ, ಕಾಳು, ಹೋಳಿಗೆ, ಚಿತ್ರಾನ್ನ, ಮೊಸರನ್ನ, ಸಾಂಬಾರ್ ಮುಂತಾದ ಭಕ್ಷ್ಯ ಭೋಜ್ಯಗಳನ್ನು ಗುರುಗಳೊಂದಿಗೆ ಕುಳಿತು ಸಹಭೋಜನ ಮಾಡಿದರು. ಹೀಗೆ ಮಹಾವಿದ್ಯಾಲಯದಲ್ಲಿ ಪ್ರಥಮ ಬಾರಿಗೆ ಈ ದೇಸಿ ಮೇಳ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್, ಉಪ ಪ್ರಾಚಾರ್ಯ ಡಾಕ್ಟರ್ KM ಬಸವರಾಜ್, ಅಧ್ಯಾಪಕ ಬಸವರಾಜ್ ಅಯೋಧ್ಯ, ಡಾಕ್ಟರ್ ಸುರೇಶ್ ಗೌಡ ಮತ್ತು ವಿದ್ಯಾರ್ಥಿ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಜರೀನಾ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಲ್ಮಠ ಶ್ರೀ ಚನ್ನಬಸವ ಸ್ವಾಮಿ ಮಹಿಳಾ ಮಹಾವಿದ್ಯಾಲಯ ಗಂಗಾವತಿ ಇವತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳು BA BCom ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ಅದು ದೇಶೀಯ ಸಂಸ್ಕೃತಿಯನ್ನು ಮತ್ತೊಮ್ಮೆ ನಾವು ಅದನ್ನು ಮೆಲುಕು ಹಾಕುತ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಆಯೋಜನೆ ಮಾಡುವ ಉದ್ದೇಶ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮತ್ತು ಹಳ್ಳಿಯ ಸೊಗಡನ್ನು ಮತ್ತೊಮ್ಮೆ ನಾವು ಅದನ್ನ ಪ್ರೇರೇಪಿಸಲು ವಿದ್ಯಾರ್ಥಿಗಳಿಗೆ ಮನಪೂರ್ವಕವಾಗಿ ಭಾವನೆಗಳನ್ನು ಪುನಶ್ಚೇತನಗೊಳಿಸಲು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಹಾಗೂ ಆ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲೇ ತಾವೇ ಅಡಿಗೆ ತಯಾರಿಸಿದ ದೇಶೀಯ ಊಟನ್ನು ಇವತ್ತು ಎಲ್ಲ ಉಪನ್ಯಾಸಕರಿಗೂ ಮತ್ತು 400 ವಿದ್ಯಾರ್ಥಿಗಳಿಗೆ ಅವರೇ ಸ್ವತಃ ಮನೆಯಲ್ಲೇ ಮಾಡ್ಕೊಂಡ್ಬಂದು ರೊಟ್ಟಿ ಮತ್ತು ಚಪಾತಿ, ಕಾಳು ಮತ್ತು ಚಿತ್ರಾನ್ನ, ಮೊಸರನ್ನ ಈ ರೀತಿಯಾಗಿ ಆಹಾರದ ಒಂದು ದೇಶೀಯ ಆಹಾರವನ್ನು ಇವತ್ತು ಎಲ್ಲಾ ವಿದ್ಯಾರ್ಥಿ ಅವರೇ ಊಟದ ವ್ಯವಸ್ಥೆ ಮಾಡಿದ್ದು. ಹಾಗೂ ಈ ಒಂದು ದೇಶೀಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲು ಎಲ್ಲಾ ವಿದ್ಯಾರ್ಥಿಗಳು ಸಂಭ್ರಮದಿಂದ ಆಚರಿಸ್ತಿದ್ದೇವೆ. ಹಾಗೂ ಎತ್ತು ಬಂಡಿಯೊಂದಿಗೆ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ಆನಂದದಿಂದ ಸಂತೋಷವಾಗಿ ಅವರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಧನ್ಯವಾದಗಳು. ನಮ್ಮ ಕಾಲೇಜಿನಲ್ಲಿ ಗುರುವಂದನಾ ಕಾರ್ಯಕ್ರಮ ಅಂದ್ರೆ ವಿದ್ಯಾರ್ಥಿಗಳು 3 ವರ್ಷಗಳ ಕಾಲ ಕಲಿತು ಇಲ್ಲೇ ಇದ್ದು ಅವರ ಅನುಭವ ಮತ್ತು ಅವರ ಒಂದು ಎಲ್ಲ ಗುರುಗಳೊಂದಿಗೆ ಎಷ್ಟು ಅನ್ಯೋನ್ಯವಾಗಿ ಇದ್ದೀವಿ ಎಂಬ ಒಂದು ಸಂಕೇತವನ್ನು ತೋರಿಸಿ ಇಂದು ಏನ್ ಮಾಡಿದಾರಪ್ಪ ಅಂದ್ರೆ ಈ ಒಂದು ಸಣ್ಣ ಪ್ರೋಗ್ರಾಮ್ ಅನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅವರು ಮುಂದೆ ಜೀವನ ಚೆನ್ನಾಗಿರ್ಲಿ, ಉನ್ನತವಾಗಿರ್ತಕ್ಕಂತಹ ದಾರಿ ಅವರಿಗೆ ಸಿಗಲಿ ಅಂತ ಹೇಳಿ ಹೇಳ್ತಾ ನಾನು ಒಂದೆರಡು ಮಾತು. ನಮ್ಮ ಗಂಗಾವತಿಯ ಕಲ್ಮಠ ಶ್ರೀ ಚನ್ನಬಸಸ್ವಾಮಿ ಮಹಿಳಾ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಸಂಭ್ರಮದ ಸಡಗರದ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ಮಹಾವಿದ್ಯಾಲಯದ ವಿಶ್ವಚೇತನ ವಿದ್ಯಾರ್ಥಿನಿ ಒಕ್ಕೂಟ ಇವತ್ತು ದೇಸಿ ಪರಂಪರೆಯನ್ನು ನೆನಪಿಸ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. 3 ವರ್ಷಗಳವರೆಗೆ ನಮ್ಮ ಮಹಾವಿದ್ಯಾಲಯದಲ್ಲಿ ಕಲಿತಿರ್ತಕ್ಕಂಥ BA ಮತ್ತು BCom ಅಂತಿಮ ವರ್ಷದ ವಿದ್ಯಾರ್ಥಿನಿಯರು ಗುರುವಂದನಾ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ. ಆದರೆ ಈ ವರ್ಷದ ಗುರುವಂದನಾ ಕಾರ್ಯಕ್ರಮ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಗುರುವಂದನಾ ಕಾರ್ಯಕ್ರಮದವನ್ನ ಜಾನಪದ ಸಂಭ್ರಮದ ವೈಭವದೊಂದಿಗೆ ಆಚರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವರು ಆಲೋಚಿಸಿ
ಕ್ರಿಯಾಶೀಲರಾಗಿದ್ದಾರೆ. ಇವತ್ತು ದೇಸಿ ಊಟದ ಒಂದು ವ್ಯವಸ್ಥೆಯನ್ನ ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿನಿಯರಿಗೆ ಏರ್ಪಡಿಸಿದ್ದಾರೆ. ಜೊತೆಗೆ ನಮ್ಮ ಗ್ರಾಮೀಣ ಪರಂಪರೆಯ ಜೀವಾಳವಾಗಿರ್ತಕ್ಕಂಥ ಚಕ್ಕಡಿಯಲ್ಲಿ ನಮ್ಮ ವಿದ್ಯಾರ್ಥಿನಿಯರು ನಮ್ಮ ಪಾರಂಪರಿಕ ವೇಷಭೂಷಣಗಳನ್ನ ಧರಿಸಿಕೊಂಡು ಆ ಚಕ್ಕಡಿಯಲ್ಲಿ ಮೆರವಣಿಗೆಯನ್ನು ಕೂಡ ಆಯೋಜಿಸಲಾಗಿತ್ತು. ಹೀಗೆ ಒಟ್ಟಿನಲ್ಲಿ ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ನಮ್ಮ ದೇಶೀಯ ಪರಂಪರೆ ಸಂಸ್ಕೃತಿಯನ್ನು ನೆನಪಿಸ್ತಕ್ಕಂಥ ಮತ್ತು ಆ ಮೂಲಕ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿಯ ಅಂಶಗಳನ್ನು ಅಳವಡಿಸಿಕೊಳ್ತಕ್ಕಂಥ ಒಂದು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು, ನಮ್ಮೆಲ್ಲ ವಿದ್ಯಾರ್ಥಿನಿಯರು ಆಸಕ್ತಿಯಿಂದ ಸಂಭ್ರಮ ಸಡಗರದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಅವರು ತುಂಬಾ ಖುಷಿಪಟ್ಟು ಅನುಭವಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕಾಲೇಜಿನಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಇವತ್ತು ದೇಶೀಯವಾಗಿ ನಮ್ಮ ಕಾಲೇಜಿನಲ್ಲಿ ಬಂಡಿಯ ಚಕ್ರ ಹಿಡಿತ ಮತ್ತೆ ಇವತ್ತು ದೇಶೀಯ ಊಟವನ್ನ ಹಮ್ಮಿಕೊಂಡಿದ್ದೇವೆ. ತುಂಬಾ ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಎಲ್ಲರೂ ಇಳಕಲ್ ಸಾರಿಯನ್ನ ಧರಿಸಿ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದೀವಿ. ಇಷ್ಟು ಹೇಳಿ ನಾನು ಧನ್ಯವಾದ ಹೇಳಕ್ಕೆ ಇವತ್ತು ನಮ್ಮ ಕಾಲೇಜಿನಲ್ಲಿ ದೇಶೀಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಇಲ್ಕಲ್ ಶಾರಿಯನ್ನು ತರಿಸಿಕೊಂಡು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಸರ್ಸ್ಗಳು ಮಾಡಿಸಿದ್ದಾರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎತ್ತಿನ ಬಂಡಿ ಎಲ್ಲ ಚೆನ್ನಾಗಿ ಎತ್ತು ತಗೊಂಬಂದು ಎತ್ತಿನ ಬಂಡಿ ಒಳಗೆಲ್ಲ ನಿಂತ್ಕೊಂಡು ಎಲ್ಲ ವಿಡಿಯೋ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದೇವೆ ಅಂತ. ಧನ್ಯವಾದಗಳು. ಅವಕಾಶ ಸಿಗಲ್ಲ. ಇಂದು ನಮ್ಮ ಕಾಲೇಜಿನಲ್ಲಿ ದೇಶೀಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸೀನಿಯರ್ಸ್, ಅಕ್ನೂರು, ಜೂನಿಯರ್ಸ್ ನಾವೆಲ್ಲ ವಿದ್ಯಾರ್ಥಿನಿಯರು ತುಂಬಾ ಖುಷಿಯಿಂದ ಸಂಭ್ರಮದಿಂದ ಇಲ್ಕಲ್ ಸ್ಯಾರಿಯನ್ನು ಧರಿಸಿಕೊಂಡು ಆಚರಿಸುತ್ತಿದ್ದೇವೆ. ಸರ್ಸ್, ಟೀಚರ್ಸ್ ಎಲ್ಲರೂ ತುಂಬಾ ಸಂತೋಷದಿಂದ ನಮ್ಮೆಲ್ಲ ಖುಷಿಯನ್ನ ತಾವು ಖುಷಿ ಪಡ್ತಾ ತುಂಬಾ ಎಂಜಾಯ್ ಮಾಡ್ತಾ ಇದ್ದೇವೆ. ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಂಡಿಗೆಲ್ಲ ಮತ್ತೆ ಎತ್ತುಗಳನ್ನ ಎಲ್ಲ ತಗೊಂಡು ಅದಕ್ಕೆಲ್ಲ ಅಲಂಕಾರ ಮಾಡಿ ಒಂಥರ ಹಳ್ಳಿ ಕಲ್ಚರ್ ತರ ಎಲ್ಲ ಹಳ್ಳಿ ಸೊಗಡನ್ನು ನೆರವೇರಿಸಿಕೊಟ್ಟಿದ್ದಾರೆ ಎಂದು ಹೇಳ್ತಾ ಧನ್ಯವಾದಗಳು.
ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.